ಗದ್ದುಗೆಗಾಗಿ ಕಾಂಗ್ರೆಸ್ನಲ್ಲಿ ಗುದ್ದಾಟ. ಅಧ್ಯಕ್ಷ ಸ್ಥಾನಕ್ಕೆ 16ಕ್ಕೂ ಅಧಿಕ ಮಂದಿ ಕಣಕ್ಕೆ. ಕಾಂಗ್ರೆಸ್ಗೆ ಹೊಸ ಸಾರಥಿ ಯಾರಾಗ್ತಾರೆ? ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಗದ್ದುಗೆಗಾಗಿ ಈಗ ತೀವ್ರ ಪೈಪೋಟಿ ಶುರುವಾಗಿದೆ. ಒಂದಲ್ಲ ಎರಡಲ್ಲ ಬರೋರು 16ಕ್ಕೂ ಅಧಿಕ ಆಕಾಂಕ್ಷಿಗಳು ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಹಾಕಿದ್ದಾರೆ. ಎಐಸಿಸಿ ಮತ್ತು ಕೆಪಿಸಿಸಿ ವೀಕ್ಷಕರು ವಿಜಯಪುರಕ್ಕೆ ಭೇಟಿ ನೀಡಿ ಸಚಿವರು, ಶಾಸಕರು ಹಾಗೂ ಪ್ರಮುಖ ಮುಖಂಡರ ಅಭಿಪ್ರಾಯಗಳನ್ನ ಈಗಾಗಲೇ ಸಂಗ್ರಹಿಸಿದ್ದಾರೆ. ಈ ರೇಸ್ನಲ್ಲಿ ಯಾರಿದ್ದಾರೆ ಹಾಗೂ ಸವಾಲುಗಳೇನು ಅಂತ ನೋಡೋಣ ಬನ್ನಿ. ಹಾಲಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಲೋಣಿ ಅವರು ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಹಾಕಿದ್ದು 3 ವರ್ಷ ಮುಂದುವರಿಸಿ ಅಥವಾ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಇನ್ನುಳಿದಂತೆ ಅಲ್ಪಸಂಖ್ಯಾತ ಸಮುದಾಯದಿಂದ ಮೊಹಮ್ಮದ್ ರಫೀಕ್ ಟಪಾಲ್, ಸೈಯದ್ ಆಲಂ ಖಾದ್ರಿ, ಜಮೀರ್ ಅಹಮದ್ ಬಕ್ಷಿ ಮತ್ತು ಉಸ್ಮಾನ್ ಪಟೇಲ್ ಪ್ರಬಲ ಆಕಾಂಕ್ಷಿಗಳಾಗಿದ್ದು ಈ ಬಾರಿ ಅಲ್ಪಸಂಖ್ಯಾತರಿಗೆ ಅವಕಾಶ ನೀಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ರೆಡ್ಡಿ ಹಾಗೂ ಇತರ ಸಮಾಜದಿಂದ ಮಾಜಿ ಶಾಸಕ ಶರಣಪ್ಪ ಸುಣಗಾರ, ಸೋಮನಾಥ್ ಕಳ್ಳಿಮನಿ, ಸಂಗನಗೌಡ ಅರ್ನಾಳ, ಬಾಪುಗೌಡ ಪಾಟೀಲ್ ಮತ್ತು ವಿಠಲ್ ಕೊಳ್ಳೂರು ಅರ್ಜಿ ಸಲ್ಲಿಸಿದ್ದು ರೆಡ್ಡಿ ಸಮಾಜಕ್ಕೆ ಅವಕಾಶ ಸಿಗಬೇಕು ಎಂಬ ಒತ್ತಡವೂ ಇದೆ. ಜೊತೆಗೆ ಮಹಿಳಾ ಕೋಟಾದಲ್ಲಿ ವಿದ್ಯಾರಾಣಿ ತಿಂಗಳ ಹಾಗೂ ಮಹಾದೇವಿ ಗೋಕಾಕ್ ಕೂಡ ರೇಸ್ನಲ್ಲಿದ್ದಾರೆ. ವಿಶೇಷ ಅಂದ್ರೆ ವೀಕ್ಷಕರು ಆಕಾಂಕ್ಷಿಗಳಿಗೆ ಕೇವಲ ಮಾಹಿತಿ ಅಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಬಲ ಹೇಗಿದೆ, ಸಮಾಜ ನಿಮ್ಮ ಮಾತು ಕೇಳುತ್ತಾ, ಶಾಸಕರನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕಾಗತ್ತಾ ಎಂಬ ಕಠಿಣ ಪ್ರಶ್ನೆಗಳನ್ನೇ ಕೇಳಿ ಅಭಿಪ್ರಾಯವನ್ನ ಪಡೆದಿದ್ದಾರೆ ಎನ್ನಲಾಗ್ತಾ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಘಟಾನುಘಟಿ ಸಚಿವರು, ಶಾಸಕರಿದ್ದಾರೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗದ ಪರಿಸ್ಥಿತಿ ಇದೆ. ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡುವುದು ನೂತನ ಅಧ್ಯಕ್ಷರಿಗೆ ಅಡ್ಡುಗೋಡೆಯ ಮೇಲೆ ದೀಪ ಇಟ್ಟಂತೆ. ಅಂದ್ರೆ ಮುಳ್ಳಿನ ಮೇಲೆ ನಡಿಗೆ ಸರಿ ಅಂತ ಹೇಳ್ಬೋದು. ಸಚಿವರು ಮತ್ತು ಶಾಸಕರು ಎಂದಾದ್ರೂ ಜಿಲ್ಲಾ ಕಚೇರಿಗೆ ಕಾಲಿಟ್ಟಿದ್ದಾರಾ ಅಂದ್ರೆ ಅದೂ ಇಲ್ಲ. ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪ್ರಬಲವಾಗಿ ಹೋರಾಟ ಮಾಡ್ತಿದ್ದು ಅವರಿಗೆ ಸರಿಸಮನಾಗಿ ನಿಲ್ಲುವ ಸಮರ್ಥ ನಾಯಕತ್ವ ಈಗ ಪಕ್ಷಕ್ಕೆ ಬೇಕಾಗಿದೆ. ಹಾಲಿ ನಾಯಕರ ಒಮ್ಮತ ಸಿಗುವುದು ಕಷ್ಟವಿದ್ರೂ ಚುನಾವಣೆ ಬದಲು ಅವಿರೋಧ ಆಯ್ಕೆ ನಡೆಯುವ ಸಾಧ್ಯತೆ ಹೆಚ್ಚಿದೆ. ಆಗಸ್ಟ್ ಅಂತ್ಯಕ್ಕೆ ವಿಜಯಪುರ ಕಾಂಗ್ರೆಸ್ನ ಹೊಸ ಸಾರಥಿ ಯಾರೆಂಬುದು ಅಧಿಕೃತವಾಗಿ ಹೊರಬೀಳಲಿದೆ. ಈ ರಾಜಕೀಯ ರೇಸ್ನಲ್ಲಿ ಯಾರು ಗೆದ್ದು ಬರ್ತಾರೆ ಅಂತ ಕಾದ್ ನೋಡ್ಬೇಕಿದೆ.